Hi guys, welcome back to Arshita Nanjunda YouTube channel guys. ಗೈಸ್ ಎಲ್ಲರೂ ಹೇಗಿದೆ, ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ಗೈಸ್ ಇವತ್ತೇನಪ್ಪ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ಅಂತ ಅಂದರೆ, ಇವತ್ತು ಇನ್ನೊಂದೇನೋ ಶಾಸ್ತ್ರ ಇದೆಯಂತೆ. ಬೀಗರು ಅವ್ರವ್ರ ಮನೆಗೆ ಹೋಗಿ ಏನೋ ಹೊಸ ಬಟ್ಟೆ ತೆಗೆದಿರ್ತಾರೆ, ಸೊ ಅದನ್ನು ಹಾಕ್ಕೊಂಡು ಬರೋದು, ಮತ್ತು ಸೋಗ್ಲೇನೋ ಎಕ್ಸ್ಚೇಂಜ್ ಏನೋ ಆ ಥರದೊಂದು ಶಾಸ್ತ್ರ ಇದೆ, ಕೇಳ್ತೀನಿ. ಸೊ ನನ್ನ ಚಾನಲ್ ಇವಾಗ ಅಂದರೆ ಇವತ್ತು ಬ್ಲಾಗ್ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದ್ದೀನಿ. ಮತ್ತು ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರೂ ಆ ಮನೇಲಿದ್ದಾರೆ, ನಾನು ಇಲ್ಲಿದ್ದೀನಿ. ಸೊ ಬನ್ನಿ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಗೈಸ್. ಇಲ್ಲಿ ನೋಡಿ, ಯಾರೋ ಪೂಜೆ ಏನೋ ಮಾಡ್ತಿದ್ದಾರೆ, ಅದಕ್ಕೆ ಬಸಪ್ಪ ಗೊತ್ತೈತೆ. ಲಡ್ಡು ನೋಡಿ ಹೆಂಗೆ ಎತ್ಕೊಂಡೋಯ್ತು. ಮೊಯ್ ದುಡ್ಡೆಲ್ಲ ಏಣಿಸ್ತಾ ಇದ್ದಾರೆ. 3 ಜನ ಕುತ್ಕೊಂಡು 4 ಜನ, ಒಬ್ಬ ಬರೆಯೋಕೆ, ಒಬ್ಳು ಕೊಡೋಕೆ, ಇಬ್ರು ಎಣಿಸ್ಕೊಳಕ್ಕೆ. ನೋಡಿ, ನೀವು ಮುಯ್ ದುಡ್ಡು ಎಣಿಸ್ತಿರ್ಬೇಕಾದ್ರೆ ಬಸಪ್ಪ ಬಂತಲ್ಲ, ಬಟ್ ನೀವೇ ಬರ್ ನೋಡಿ. ಏನೇ ಗುಡ್ಡ ಮೈ ಬೇಡ್ತಾ ಇದೀರು, ಅಲ್ಲೇ ನಿಂತ್ಕೋ, ಬಿಟ್ಬಿಟ್ರು ಮಾತ್ರ ನಾವು ಮೆಟ್ಟಿಸ್ತೀನಿ ಅಲ್ಲೇ ನಿನ್ಗ. ನಿಮ್ಮ ಅಮ್ಮಂಗ ನಾಟಿಕೋಳಿ ಸುಟ್ರ ನಿನ್ನಂಗ ತೋಡಕೊಂಡಾಗ ತಿಂದಿದ್ದೀನಿ ಪಾಟಿಸ್ತೇನೋ ಕಿತ್ತಾಡ್ತಿದ್ದಾನ ಕಬಾಬ್ಗ ತಿಂದೇನ ನೀನು ಕಬಾಬ ಬಂದಿರು ತಿನ್ನವ ಊರ ಸಾಕರ ಹೋಗಿ ಅಲ್ಲಿ ಹೋಗ್ತಾನ ಹೂ ತಗೊಳ್ದೇನೆ ಬೆಳ್ಕೊಡಿಬೇಕು. ಹೆಂಗಾರ ಆಗ್ಲಿ ಮಾಡೋ ಪದ್ಧತಿ ಮಾಡ್ಬೇಕು ತಾನೆ, ಹಾಕಳ್ರಿ. ಚಿಕ್ಕಿ
ಗೈಸ್ ಫಸ್ಟ್ ಏನಪ್ಪ ಅಂತಂದರೆ ನಮ್ಮ ಅತ್ತೆ ಮತ್ತು ಮಾವ ಅವರು ಫಸ್ಟೇ ಸ್ವಾತಿ ಅವ್ರ ಮನೆಗೆ ಹೋಗಿ ಅವರು ಕೂಡ ಅಲ್ಲಿ ಹೋಗಿ ಹೊಸ ಬಟ್ಟೆ ಸೀರೆ ಎಲ್ಲ ತೆಗೆದಿದ್ರು. ಅವರು ಹಾಕ್ಕೊಂಡು ನಮ್ಮ ಮನೆಗೆ ಬಂದಿದ್ರು. ಬಟ್ ಅದನ್ನು ನಾವು ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂತಂದರೆ ನಾನು ಊರಿಗೆ ಹೋಗಿದ್ದೆ ನಮ್ಮೂರಿಗೆ. ಸೊ ಹಾಗಾಗಿ ಕೊನೆಯದಾಗಿ ಅವ್ರು ಬಂದ್ರಲ್ಲ, ಸೊ ಅದನ್ನು ನಾನು ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ ಗೈಸ್. ಏನ್ ಬಾಯಿ ಎಟ್ಟಲ್ಲ ಬಿಡ್ರ ಮೇಲೆ ಹೇಳೋರು ತನ ಕರೆ ಮುಚ್ಕೊಂಡು ನಾನು ಬೀಗ್ರೂಟ ಇದನ್ನೆಲ್ಲ ಏನಂದಾರ ಬೀಗ್ರೂಟ ಅಂದಾರ. ಬೀಗ್ರೂಟ ಅಂದ್ರೆ 10ನೇ ತಾರೀಕು ಅಂತ ತಿಳಿಸಿದಾರಿಲ್ಲ. ಇವತ್ತು ಗಂಡನ ಮನೆಯವ್ರದ್ದು ಬೀಗ್ರು ಸೀರೆ ಉಟ್ಕೊಳ್ಳೋ ಬೀಗ್ರು ಬೀಗ್ರು ಓ ಬೀಗ್ರು ಬೀಗ್ರು ಸೀರೆ ಉಟ್ಕೊಳ್ಳೋದು. ಅವ್ರು ಇವ್ರ ಮನ್ಗೆ ಹೋಗೋದು, ಇವ್ರು ಅವ್ರ ಮನ್ಗೆ ಬಂದು ಸೀರೆ ಉಟ್ಕೊಳ್ಳೋದು. ಒಟ್ಲಿ ಇವ್ರು ಅವ್ರ ಬೀಗ್ರೂಟ ತೀರಾದ್ಮೇಲೆ ಮಾಡ್ಕೋಬೇಕಾಗಿತ್ತು ಈ ಕೆಲ್ಸನ, ಮುಂದಾರ್ದೆ ಮಾಡ್ತಾವ್ರೆ. ಹಂಗಂದ್ರೆ ಬೀಗ್ರೂಟ 10ನೇ ತಾರೀಕು ಐತಲ್ಲ ಅದಕ್ಕೆ. ಸೊ ಇವಾಗೆಲ್ಲ ಮಾಡ್ತಾ ಇದ್ದಾರೆ. ಇವಾಗ ಸೀರೆ ಅದೇನೋ ಸೋಗು ಹೊಸ್ಲಿಂದ ಆಚೆಗೆ ಹಾಕೊಡ್ತಾ ಇತ್ತು. ಇವಾಗ ಊಟ ಕೂತ್ಕೊಳ್ತಾ ಇದ್ದಾರೆ. ಅಡುಗೆ ಏನ್ ಮಾಡಿದ್ದಾರೆ ಕಲಿತು. ಏನ್ ಚಿನ್ನ ಅಡುಗೆ? ಅನ್ನ ಮತ್ತೆ ಸಾಂಬಾರ್ ಮಾಡಿದ್ದಾರೆ, ಚಿಚ್ಚಿ ಸಾಂಬಾರು. ಅನ್ನ ಮತ್ತೆ ಸಾಂಬಾರ್ ನೋಡಿ. ಅವರೆಲ್ಲ ಒಳಗಡೆ ಇರುತ್ತೆ, ಇವರೆಲ್ಲ ಆಚೆ ಇದ್ದಾರೆ ಗೈಸ್. ಅವ್ರು ಊಟ ಕೂತ್ಕೊತಾ ಇದ್ದಾರೆ. ಎಲ್ಲ ಎಲ್ಲ ಸೀರೆಗಿರೋ ಹಾಕೊಂಡು ಅಂಕಲ್ ಪಂಚೆ ಎಲ್ಲ ಹಾಕೊಂಡು ಶಾಸ್ತ್ರ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸೊ ಅವ್ರ ಜೊತೆ ಇವ್ರನ್ನ ನನ್ನ ಸಿಸ್ಟರ್ ನೋಡಿ ಹೇಳ್ಕೊತೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ದೊಡ್ಡಮ್ಮ ಅವರು ನಮ್ಮ ಮದುವೆ ಅಂತೈತೆ. ನನಗೆ ಗ್ಯಾಂಗ್ ಇದ್ದಾರೆ ಅಂತ ಒಂದು ಬರುತ್ತೆ, ಅದನ್ನ ಅದೇ
ಇಲ್ಲ ಇಲ್ಲ ಕಾಲೇ ಕಳಿಸ್ತೀನಿ ಕಳ ಸುಮ್ಮನೆ ಹಾ ನಿಮ್ಗೆ ಯಾಕ ಹಾ ಪದ ಹೇಳುವ ಸೊ ಗೈಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದಾರೆ. ಇವಾಗ ಹೊರಡ್ತಾ ಇದ್ದಾರೆ ನೋಡಿ, ಹೊರಡ್ತಾ ಇದ್ದಾರೆ ಗೈಸ್. ನೋಡಿ ಬೆಲ್ದನ್ನು ನೋಡಿ ಎಷ್ಟು ಕಿತ್ಕೊಂಡ್ ಬಂದಿದ್ದಾರೆ. ಆದ್ರೂ ಈ ತರ ಓಡಾಡ್ಕೊಂಡು ಇಲ್ಲಿ ನೋಡಿ ಬೇರೆಯವ್ರು ಮಾಡ್ತಾರೆ ಬೆಲ್ದಂಡ್ ಕಿತ್ಕೊಂಡು. ಸೊ ಈ ತರ ಬರೋದಿಕ್ಕೆ ಒಂಥರ ಚೆನ್ನಾಗಿರುತ್ತೆ ಗೈಸ್. ಇಲ್ಲ ಕೃಪ. ಸೊ ಒಂಥರ ಬೇಜಾರಾಯ್ತಿತ್ತು, ಮನೇಲಿ ಇದ್ದು ಬೋರ್ ಆಯ್ತಿತ್ತು. ಸೊ ಅದಕ್ಕೆ ನೋಡಿ ಈ ಕಡೆ ಫುಲ್ ಖಾಲಿ ರೋಡು, ನಮ್ಮ ಮನೆ ಹಿಂದೆಗಡೆ ರೋಡು. ಸೊ ಬಂದಿದ್ದೀವಿ ಎಲ್ಲರೂ, ಹುಡುಗಿರು ಎಲ್ಲರೂ ಬಂದು ಬೇಲ್ದಂಡು ಕಿತ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಸಕ್ಕತ್ ಸೆಕೆ ಗೈಸ್, ಅದಕ್ಕೇನೆ ಮಧ್ಯಾಹ್ನ ಟೈಮಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಆ್ಯಂಡ್ ಇವತ್ತೆಲ್ಲ ಮುಗಿದೊಡ್ಡೆಲ್ಲ ಎಣಿಸಿದ್ರು. ಆ್ಯಂಡ್ ಬಸವ ಬಂದಿತ್ತು, ಮತ್ತು ಏನೋ ಮಾಡಿದ್ರು ಗೈಸ್, ಎಲ್ಲ ಹಾಕಿದ್ದೀನಿ ನೋಡಿ ಬ್ಲಾಗಲ್ಲಿ. ಸೊ ಇನ್ನು ಇವತ್ತಿನ ದಿನ ಯಾವ ಥರ ಇರುತ್ತೆ ನೀವು ನೋಡ್ಬೋದು ಟಿಲ್ 8 o'clockವರೆಗೂ. ಸೊ ಸ್ಟೇ ಟ್ಯೂನ್. ಮನೆಗೆ ಹೋಗಿ ಸಿಗ್ತೀವಿ ಗೈಸ್. ನೋಡಿ ಶುಂಠಿ ತೊಳಿತಾ ಇದ್ದಾರೆ, ಅದು ಯಾವ್ದ್ರಂದ್ರೆ ಮಳೆ ನೀರಲ್ಲಿ ತೊಳಿತಾ ಇರೋದು. ಹೆವಿ ಟ್ಯಾಲೆಂಟೆಡ್. ಸೊ ನಮ್ಮ ಮನೇಲಿ ನೀರಿಲ್ಲ, ನೀರು ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಮಳೆ ನೀರನ್ನ ವೇಟ್ ಮಾಡ್ಕೊಂಡು ಮಳೆ ಬರೋದನ್ನ ಆಮೇಲೆ ಇವಾಗ ಶುಂಠಿ ತೊಳಿತಾ ಇದೀವಿ. ಏನಂತೀರಾ, ನಿಮ್ಮ ಟ್ಯಾಲೆಂಟ್ಗೆ ಏನಂತ ಹೇಳ್ತೀರಾ ಹೇಳಿ? ಮಳೆ ಫುಲ್ಲು ಇಲ್ಲಿ. ಸೊ ಗೈಸ್, ಫೈನಲ್ ಆಗಿ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.